ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಯಾವುದಪ್ಪ ಅಂದರೆ, ಚೀನಾದಲ್ಲಿ ಸದ್ದು ಮಾಡ್ತಿರೋ HMPV ವೈರಸ್ ಈಗ ಬೆಂಗಳೂರಿನತ್ತ ಮುಖ ಮಾಡಿದೆ. 8 ತಿಂಗಳ ಮಗುವಿನಲ್ಲಿ ಈ ವೈರಸ್ ದೃಢವಾಗಿದೆ ಮತ್ತು 3 ತಿಂಗಳ ಮಗುವಿನಲ್ಲೂ ಕೂಡ ದೃಢವಾಗಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಜನರಿಗೆ ಆತಂಕ ಬೇಡ, ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರ ತಿಳಿಸಿದೆ. ಹಾಗಾದರೆ ಈ ವೈರಸ್ ಲಕ್ಷಣಗಳೇನು ಗೊತ್ತಾ? ಹಾಗಿದ್ರೆ ಈ ವೈರಸ್ ಬಂದರೆ ಏನೆಲ್ಲ ಲಕ್ಷಣಗಳು ಗೊತ್ತಾ? ಅದರಿಂದ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು, ಹಾಗೆ ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಹೊಸ ವರ್ಷಕ್ಕೆ ರಾಜ್ಯಕ್ಕೆ ಹೊಸ ವೈರಸ್ ಪ್ರವೇಶವಾಗಿದೆ. ಈ ವೈರಸ್ ಪೂರ್ಣ ಹೆಸರು ಹ್ಯೂಮನ್ ಮೆಟನೋಮ್ಯೂ ವೈರಸ್ HMPV ಆಗಿದೆ. ಈ ವೈರಸ್ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಅನಾರೋಗ್ಯ ತಂದೊಡ್ಡುವ ವೈರಸ್ ಎಂದು ತಜ್ಞರು ತಿಳಿಸಿದ್ದಾರೆ. ಈ ಹಿಂದೆ ಕರೋನಾ ಹುಟ್ಟಿಗೆ ಕಾರಣವಾಗಿದ್ದ ಚೀನಾದ ಅದೇ ಪ್ರದೇಶದಲ್ಲಿಯೇ ಮತ್ತೊಂದು ಭೀಕರ ವೈರಸ್ ಹುಟ್ಟಿಕೊಂಡಿದೆ. ಅದೇ HMPV ವೈರಸ್. ಇದು ಅಲ್ಲಿಂದ ಹುಟ್ಟಿ ಕೋವಿಡ್ ನಂತರ ಭಾರತಕ್ಕೆ ಹೆಜ್ಜೆ ಇಟ್ಟಿದೆ. ಕೋವಿಡ್ ಮೊದಲ ಪ್ರಕರಣ ಬೆಂಗಳೂರಿನಲ್ಲಿ ವರದಿ ಆಗಿತ್ತು. ಅದಾದ ಬಳಿಕ HMPV ವೈರಸ್ ಸಹ ಬೆಂಗಳೂರಿನಲ್ಲಿ ಮಗುವಿನಲ್ಲಿ ಕಾಣಿಸಿಕೊಂಡಿದೆ. ಇದು ಮಕ್ಕಳಲ್ಲಿ ಆತಂಕ ಮೂಡಿಸಿದೆ. ಹಾಗಿದ್ರೆ ಈ ವೈರಸ್ನ ಲಕ್ಷಣಗಳೇನು ಎಂದು ತಿಳಿಯೋಣ. ಈ ವೈರಸ್ ಬಂದಾಗ ನಿರಂತರ ಕೆಮ್ಮು ಸೀನುವುದು ಹೆಚ್ಚಾಗುತ್ತದೆ. ವೈದ್ಯರ ಬಳಿ ಹೋಗದೆ ನಿರ್ಲಕ್ಷಿಸಿದಲ್ಲಿ ಒಂದೇ ದಿನಕ್ಕೆ ಜ್ವರ, ನೆಗಡಿ, ಮೂಗು ಕಟ್ಟುವುದು, ಉಬ್ಬಸ ಉಂಟಾಗುತ್ತದೆ. ಇದು ನಿಮ್ಮನ್ನು ಮಲಗಲು ಬಿಡದಂತೆ ಬಾಧಿಸಬಹುದು. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗೆಯೇ ಬಿಟ್ಟರೆ ನ್ಯುಮೋನಿಯಾಗೆ ಪರಿವರ್ತನೆಗೊಳ್ಳುವ ಸಂಭವವೂ ಇರುತ್ತದೆ. ಒಂದು ವೇಳೆ ಇದು ವಯಸ್ಕರಿಗೆ, ಹಿರಿಯರಿಗೆ ಬಂದಲ್ಲಿ ಅವರಿಗೆ ಶ್ವಾಸಕೋಶ ಸಂಬಂಧ ಕಾಯಿಲೆಗಳು ಇದ್ದರೆ ಮತ್ತಷ್ಟು ಅನಾರೋಗ್ಯ ಎದುರಾಗುವ ಸಾಧ್ಯತೆ ಇದೆ. ರೋಗಿಗೆ ಈ ಮೇಲಿನ ಎಲ್ಲ ಲಕ್ಷಣಗಳ ತೀವ್ರ ಆಧಾರದಲ್ಲಿ ಎಷ್ಟು ದಿನ ನಿಮ್ಮನ್ನು ಕಾಡಬಹುದು ಎಂದು ಹೇಳಬಹುದು. ಆಯಾಸ ತೀವ್ರವಾದ ಪ್ರಕರಣಗಳಲ್ಲಿ ಇದು ಬ್ರಾಂಕಿಯೋಲೈಟಿಸ್, ನ್ಯುಮೋನಿಯಾ ಅಥವಾ ಅಸ್ತಮಾ ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ. ಹಾಗಿದ್ರೆ ಈ ವೈರಸ್ ಬರಬಾರದು ಅಂದರೆ ಏನು ಮಾಡಬಾರದು ಎಂದು ತಿಳಿಯೋಣ. ಈ ವೈರಸ್ ಸೋಂಕಿತರ ಟವಲ್, ಬಟ್ಟೆ, ಬಳಸಿಟ್ಟ ಇನ್ನಿತರ ವಸ್ತುಗಳನ್ನು ಬೇರೆಯವರು ಬಳಸಬಾರದು. ಪದೇ ಪದೇ ಕೈ, ಕಣ್ಣು, ಮೂಗು, ಮುಖ ಮುಟ್ಟಿಕೊಳ್ಳಬಾರದು. ಆಗಾಗ ಕೈ, ಮುಖ ತೊಳೆದುಕೊಳ್ಳಬೇಕು. ಶುಚಿಯಾಗಿರಬೇಕು. ಒಮ್ಮೆ ಬಳಸಿದ ಟಿಶ್ಯೂ ಪೇಪರ್, ಕರವಸ್ತ್ರ ಮರುಬಳಕೆ ಮಾಡಬಾರದು. ಹಾಗಿದ್ರೆ ಈ ವೈರಸ್ ಬಾರದೇ ಇರೋಗೆ ತಡೆಗಟ್ಟೋಕೆ ಏನು ಮಾಡಬೇಕು? ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬಂದರೆ ನೀವೇ ಸ್ವಯಂ ಚಿಕಿತ್ಸೆಗೆ ಮುಂದಾಗಬೇಡಿ. ಈ ಮೇಲಿನ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ಸ್ವಯಂ ಆಗಿ ನೀವೇ ಮಾತ್ರೆ, ಔಷಧಿ ಪಡೆಯದೆ ವೈದ್ಯರ ಸಲಹೆ ಮೇರೆಗೆ ಸೇವಿಸಬೇಕು. ಶುಚಿ ಕರವಸ್ತ್ರ, ಬಟ್ಟೆ ಬಳಸುವುದರ ಜೊತೆಗೆ ಸ್ವತಃ ನೀವು ಶುಚಿಯಾಗಿರಬೇಕು. ಮಕ್ಕಳಲ್ಲಿ, ಮಹಿಳೆ, ವೃದ್ಧರಲ್ಲಿ ಕೆಮ್ಮು, ನೆಗಡಿ, ಜ್ವರ, ಉಬ್ಬಸ, ಉಸಿರಾಟದಂತಹ ತೊಂದರೆ ಕಾಣಿಸಿಕೊಂಡಲ್ಲಿ ಆತಂಕ ಪಡದೆ ಕೂಡಲೇ ವೈದ್ಯರ ನೆರವು ಪಡೆಯಬೇಕು. ಯಾವಾಗಲೂ ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡುವುದು ಉತ್ತಮ. ಹಾಗೂ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ಸಹ ಉತ್ತಮ. ಇದರಿಂದ ಶೀತ, ಕೆಮ್ಮು, ನೆಗಡಿ ಕಮ್ಮಿಯಾಗಬಹುದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.